ಎಲ್ಲರೂ ನಮ್ಮ ಕೋಲಾರ ತಾಲೂಕಿನ ಉಲಮಾ ಇಕ್ರಾಮ್ ಮತ್ತು ಲೋಕಲ್ ಬಾಡಿ ಕೌನ್ಸಿಲರ್ಸ್ ಆದ ಸೀನಿಯರ್ಸ್ ಕೌನ್ಸಿಲರ್ಸ್ ಆದ ಶಫಿ ಅಣ್ಣ ಅವರು, ರಫೀಕ್ ಅವರು, ಫಾರೂಕ್ ಅವರು ಮತ್ತು ADC ಮೇಡಮ್ಗೆ ಮೆಮೊರಂಡಮ್ ಕೊಡೋ ಸಮಯದಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ ಅಫ್ಸರ್ ಪಾಷಾ ಅವರು ಮತ್ತು ನಮ್ಮ ಗ್ರಾಮಾಂತರ ವಿಭಾಗದಿಂದ ನದೀಮ್ ಅವರು ಮತ್ತು ಪಾಟೀಲ್ ಅವರು, ಹಲವಾರು ಮುಖಂಡರು ಮತ್ತು ಉಲಮಾಗಳು ಸೇರಿ ಇವತ್ತಿನ ದಿನ ನಮ್ಮ SIR ಏನು ಪ್ರಕ್ರಿಯೆ ನಡೀತದೆ 2026ರಲ್ಲಿ ಅದ್ರ ಬಗ್ಗೆ ಕಂಡುವಂಥ ಎಲ್ಲ ಇಶ್ಯೂಸ್ಗಳು, ಕ್ಲಾರಿಟಿಕಲ್ ಇಶ್ಯೂಸ್, ಆ ಇಶ್ಯೂಸ್ ಬಗ್ಗೆ ನಾವು ನಮ್ಮ ECI ಮತ್ತು ADC ಮೇಡಮ್ಗಳಿಗೆ ಅವರ ಗಮನಕ್ಕೆ ತರಲು ನಾವೆಲ್ಲ ಸಿದ್ಧವಾಗಿ ಜೊತೆಯಾಗಿ ಇವತ್ತು ನಾವು DC ಆಫೀಸ್ಗೆ ಭೇಟಿ ನೀಡಿದ್ದೀವಿ. ಇದು ಮೇನ್ ಉದ್ದೇಶ ಇದು ಹಿಂದೆ ಏನಿದೆ ಅಂದರೆ 2002ರಲ್ಲಿ ನಡೆದಿರುವಂಥ ಪ್ರಕ್ರಿಯೆ SIR ಸ್ಪೆಷಲ್ ಇನ್ಸೆನ್ಸಿಟಿವ್ ರಿಪೋರ್ಟ್, ಆ ಮೂಲಕವಾಗಿ ಆ ಟೈಮಲ್ಲಿ ಮ್ಯಾನ್ಯುವಲ್ ಮ್ಯಾಪಿಂಗ್ ರೀತಿಯಲ್ಲಿ ಪ್ರಕ್ರಿಯೆ ನಡೆದಿತ್ತು. ಸೊ ಆ ಪ್ರಕ್ರಿಯೆಗೂ ಮತ್ತು ಈ ಸಲ 2026ರಲ್ಲಿ ನಡೆದ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ನಡೆದಿರುವಂತ ಪ್ರಕ್ರಿಯೆಗೂ ಕ್ಲಾರಿಟಿಕಲ್ ಮಿಸ್ಟೇಕ್ಸ್ ಸುಮಾರು ಕಂಡು ಬಂದಂತ ನಾವು ಬೂತ್ ವೈಸ್ ಅಲ್ಲಿ ಐಡೆಂಟಿಫಿಕೇಶನ್ ಮಾಡಿದ್ದೀವಿ. ಸೊ ಅದಲ್ಲಿ ಹೇಗಾಗಿದೆ ಅಂದ್ರೆ ಕೆಲವು ನೇಮ್ಸ್ ನದೀಮ್ ಪಾಷಾ ಆಗಿರ್ಬೋದು, ಅದಕ್ಕೆ ಜಾವೀದ್ ಪಾಷಾ ಅಂತ 2002 ಪ್ರಕ್ರಿಯೆಯಲ್ಲಿ ಇದೆ. ಮತ್ತೆ ಕೆಲವು ಏಜ್ ಡಿಫರೆನ್ಸ್, ಡೇಟ್ ಆಫ್ ಬರ್ತ್ ಇನ್ಕರೆಕ್ಷನ್ಸ್, ಕೆಲವು ಮತ್ತು ಅವರ ತಂದೆ ಹೆಸರು ಮಿಸ್ ಮ್ಯಾಚ್. ಸೊ ಈ ರೀತಿಯ ಹಲವಾರು ಇಶ್ಯೂಸ್ಗಳು ನಾವು ಬೂತ್ ವೈಸ್ ಅಲ್ಲಿ ಕಂಡು ಬಂದಿದೆ. ಸೊ ಇದಾಗಿ ಮತ್ತೆ ನಮ್ಮ ಪ್ರೆಸೆಂಟ್ 35 ವಾರ್ಡ್ಸ್ ಅಲ್ಲಿ ನಾವು BLOs ಎನ್ಯುಮರೇಷನ್ ಫಾರ್ಮ್ಸ್ ಏನು ಹಂಚೋಗಿದ್ದಾರೆ ಅದನ್ನ ಫಿಲ್ ಮಾಡುವ ಪ್ರಕ್ರಿಯೆಯಲ್ಲಿ ಏನಾಗಿದೆ, ವೋಟರ್ಸ್ ದೇ ಆರ್ ಕನ್ಫ್ಯೂಸ್ ವಿತ್ ದಟ್. ಯಾವ ರೀತಿ ಯಾವ ಕಾಲಮ್ಸ್ ಅಲ್ಲಿ ಏನು ಫಿಲ್ ಮಾಡಬೇಕು ಅಂತ ಕಂಪ್ಲೀಟ್ ಡೀಟೇಲ್ಸ್ ವೋಟರ್ಸ್ಗಿಲ್ಲ. ಬಿಕಾಸ್ ಮುಂಚೆ ರೀತಿಯಲ್ಲಿ ಡೋರ್ ಟು ಡೋರ್ BLOsಗಳು ಬಂದು ಅವರ ಕಂಪ್ಲೀಟ್ ಡೀಟೇಲ್ಸ್ ಎಂಟ್ರಿ ಮಾಡ್ಕೊಂಡಿರ್ತಾರೆ. ಇವಾಗ ಸ್ವತಃ ವೋಟರ್ಸ್ ಫಿಲ್ ಮಾಡುವ ರೀತಿಯಲ್ಲಿ ತುಂಬಾ ದೊಡ್ಡ ಚಾಲೆಂಜ್ಗಳು ನಾವೆಲ್ಲ ಫೇಸ್ ಮಾಡ್ತಾ ಇದ್ದೀವಿ. ಮತ್ತೆ ಅದೇ ಪ್ರಕಾರವಾಗಿ ನಾವು ADC ಮೇಡಮ್ಗೆ ಮತ್ತು ತಹಸೀಲ್ದಾರ್ ಆಫೀಸರ್ ಸರ್ಗೆ ಮತ್ತು ESIಗೆ ಒಂದು ನೋಟಿಸ್ ಅನ್ನು ಸ್ಟೇಟ್ಮೆಂಟ್ ಅನ್ನು ಮೆಮೊರಂಡಮ್ ಅನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಏನಿದೆ ಅಂತ ಕ್ಲಾರಿಕಲ್ ಮಿಸ್ಟೇಕ್ಸ್ ಏನು ಇಶ್ಯೂಸ್ ಬರ್ತಾ ಇದೆ ಅದನ್ನ ಯಾವ ರೀತಿ ನೀವು ಸಾಲ್ವ್ ಮಾಡ್ಕೊಡ್ತೀರಾ. ನಾಳೆ ಅದು ಸಾಲ್ವೆನ್ಸ್ ಆಗಿಲ್ಲ ಅಂದ್ರೆ ವಿ ಆರ್ ನಾಟ್ ಗೆಟ್ಟಿಂಗ್ ಎನಿ ಆಪರ್ಚುನಿಟಿ ಟು ಕ್ಲಿಯರ್ ಇಟ್. ಫರ್ದರ್ ಯಾವುದೇ ರೀತಿಯ ಆಪ್ಷನ್ ಇಲ್ಲ, ನಾವು ನಮ್ಮ ಕ್ಲಾರಿಕಲ್ ಮಿಸ್ಟೇಕ್ಸ್ ನಾವು ಸುಧಾರಿಸ್ಕೊಂಡು ಡೈರೆಕ್ಟ್ ವಿ ವಿಲ್ ಫೇಸ್ ದ ಲೀಗಲ್ ನೋಟಿಸ್ ಥ್ರೂ BLOs. ಆ ನೋಟಿಸ್ ಬಂದಾಗ ಸುಮಾರು ವೋಟರ್ಸ್ಗಳು ಪ್ಯಾನಿಕ್ ಆಗ್ತಾರೆ. ಯಾವ ರೀತಿ ಏನಕ್ಕೆ ತಗೋಬೇಕು, ಏನ್ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಬೇಕು ಅಂತ ಕ್ಲಾರಿಟಿ ಇಲ್ಲ. ಅದ್ರ ಬಗ್ಗೆ ಕರೆಕ್ಟ್ ಆಗಿ ಕ್ಲಾರಿಟಿಯನ್ನು ಕೊಡುವಂತ ಒಂದು ಸವಲತ್ತು ಎಂದು ಮಾಡಿಕೊಡಿ ಅಂತ ನಾವು DC ಸಾಹೇಬ್ರಿಗೂ ಮನವಿ ಮಾಡಿದ್ದೀವಿ, ADC ಮೇಡಮ್ಗೂ ಮನವಿ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಕನ್ಸರ್ನ್ ಪರ್ಸನ್ ECIಗೂ ನಾವು ಮನವಿ ಮಾಡಿದ್ದೀವಿ. ಪ್ರತಿ ವಾರ್ಡ್ ಅಲ್ಲಿ ಹೆಲ್ಪ್ ಡೆಸ್ಕ್ ಅನ್ನು ಅನ್ನಿಸಿದ್ರೆ ಒಂದು ಹೆಲ್ಪ್ ಡೆಸ್ಕ್ ಅನ್ನು ಇಡಿದ್ರೆ ಅದನ್ನ ತುಂಬಾ ಎಲ್ಲಾ ವೋಟರ್ಸ್ಗಳಿಗೂ ಅನುಕೂಲ ಆಗುವಂತ ಪ್ರಕ್ರಿಯೆ ನಡೀತದೆ ಅಂತ ಎಲ್ಲರಲ್ಲೂ ಮನವಿ ನಾವು ಮಾಧ್ಯಮ ಮಿತ್ರಗಳಿಗೂ ನಾವು ಮನವಿ ಮಾಡ್ತೀವಿ. ಇಂತಹ ಸೆನ್ಸಿಟಿವ್ ಇಶ್ಯೂಸ್ಗಳನ್ನ ಯಾವ ಪ್ರಕ್ರಿಯೆ 2026 ಅಲ್ಲಿ ನಡೀತಾ ಇದೆ, ನಾವು ನಮ್ಮ ಮುಂದೆ ಬಿಹಾರ್ ಎಲೆಕ್ಷನ್ಸ್ ಕಾಸ್ಟ್ ಆಗಿರುವಂತ ವೋಟರ್ಸ್ ಫೇಸ್ ಮಾಡುವಂತ ಇಶ್ಯೂಸ್ ನಮ್ಮ ಮುಂದೆ ಇದೆ, ತಮಿಳುನಾಡಲ್ಲಿ ಫೇಸ್ ಆಗಿರುವಂತ ಇಶ್ಯೂಸ್ ನಮ್ಮಲ್ಲಿದೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಆಗಿರುವಂತ ಇಶ್ಯೂಸ್ ನಮ್ಮಲ್ಲಿದೆ. ಅಂತ ಇಶ್ಯೂಸ್ ನಮ್ಮ ಕರ್ನಾಟಕದಲ್ಲಿ ಆಗಬಾರದು ಅಂತ ಮುಂದೆ ಎಚ್ಚರಿಕೆಯನ್ನು ತಗೊಂಡು ನಾವೆಲ್ಲ ಮುಂದಕ್ಕೆ ಬಂದಿದ್ದೀವಿ. ನಮಸ್ಕಾರ. Enumeration forms door to door BLOs ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. They are responsible to give the issues the enumeration forms, receive the forms application. But when sensitive issues ಏನಿದೆ, so we have given the supporting documents for the list purpose. 2002 ಪಟ್ಟಿಯಲ್ಲಿ ಮತ್ತು 2026 ಪಟ್ಟಿಯಲ್ಲಿ ನೇಮ್ಸ್ ಡಿಫರೆನ್ಸ್, ಕ್ಲಾರಿಕಲ್ ಮಿಸ್ಟೇಕ್ಸ್. ಸಪೋಸ್ ಜಾಬೀದ್ ಅಂತ ಒಂದು ಹೆಸರು ಇದೆ, ಅದರಲ್ಲಿ 2006ರಲ್ಲಿ ಇಟ್ಸ್ ಶೋಸ್ ಆಸ್ ದ So actually what issues we are facing here, madam,
ಸೊ ನಮ್ಮ SIR ಪ್ರಕ್ರಿಯೆ ಸ್ಟಾರ್ಟ್ ಆಗಿದ್ದರಿಂದ ನಾವು ಮನೆಗೆ BLOs BLAs ಇಶ್ಯೂಸ್ ಮಾಡ್ತಾ ಇದ್ದಾರೆ ಅಪ್ಲಿಕೇಶನ್ಸ್. ಬಟ್ ಇನ್ ದಸ್ ಸುಮಾರು ವೋಟರ್ಸ್ಗೆ ತೊಂದರೆ ಏನಿದೆ ಈ ಮೊದಲಲ್ಲಿ ಏನಿದ್ದಾರೆ ಅಂದರೆ ನೇಮ್ಸ್ ಕರೆಕ್ಷನ್ಸ್. 2002 ಅಲ್ಲಿ ಏನು SIR ನಮಗೆ ಮ್ಯಾಪಿಂಗ್ ನಡೆದಿದೆ ಆ ಸಮಯದಲ್ಲಿ ಇಟ್ಸ್ ಮ್ಯಾನ್ಯುವಲ್ ಮ್ಯಾಪಿಂಗ್. ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ತೊಗೊಂಡಿರಲಿಲ್ಲ, ಯಾವುದೇ ರೀತಿಯ ಪ್ರಕ್ರಿಯೆ ಅವ್ರ ಟೈಮಲ್ಲಿ ಮನೆ ಡೋರ್ ಬರ್ತಾ ಇದ್ರು, ಹೆಸರು ಕೇಳ್ತಾ ಇದ್ರು, ಮೈ ನೇಮ್ ಇಸ್ ಜಾವೇದ್. ಈಗ ಅದು ಹೆಸರುಗಳ ಮಿಸ್ಟೇಕ್ ಆಗಿದೆ ನೀವು ಹೇಳ್ತೀರಾ, ಆಯ್ತು ನೀವು ಮೆಮೊರಂಡಮ್ ಕೊಡಿ, ನಾನು ವೆರಿಫೈ ಮಾಡಿಬಿಟ್ಟು ಇದು And ಮಾಡ್ತೀನಿ. one more request, madam. We request to मीटिंग है जरा जल्दी से। last point. हाँ, हमारा वास का बाहर है। Help us for us. So here the voters can directly go and connect and resolve the issue. ಇದೆ ನೋಡು, VFC ಸೆಂಟರ್ ಇದೆ, ವೋಟರ್ ಫೆಸಿಲಿಟೀಸ್ ಸೆಂಟರ್ ಅಂತಾನೆ ಮಾಡಿದ್ವಿ ಆಯಾ ಪೋಲಿಂಗ್ ಸ್ಟೇಷನಲ್ಲಿ. ಸೊ ನೀವು ಅಲ್ಲಿ ಹೋಗಿ ಕೇಳಬೇಕು, ಅವರು ವೆರಿಫೈ ಮಾಡಿ ಹೇಳ್ತಾರೆ, ನೋ ಇಶ್ಯೂ. ನಿಮಗೆ ಇನ್ನೂ ಒಂದು ಬೇಕು ಕಾಂಟ್ಯಾಕ್ಟ್ ನಂಬರ್ ಅಂದರೆ ನಮ್ಮ ಎಲೆಕ್ಷನ್ ಮಂಜುಳಾ ಮತ್ತು ಇವರಿದ್ದಾರೆ, ಯಾರು ವಿಷ್ಣು ಗೌತಮ್ ಇದ್ದಾರೆ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ, ಅವ್ರು ಹೆಲ್ಪ್